ಹೆಲೋ ಆಲ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜೊತೆ ನೆನ್ನೆ ವೀಡಿಯೋ ಶೇರ್ ಮಾಡಾದ್ಮೇಲೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್. ನೈಟ್ ಡಿನ್ನರಿಗೆ ನಾನು ಬಸ್ಸಾರು ಹಾಗೆ ತೊಂಡೆಕಾಯಿ ಪಲ್ಯ ಮಾಡಿದ್ದೆ. ತೊಂಡೆಕಾಯಿ ಕಡಲೆಬೇಳೆ ಹಾಕಿ ಪಲ್ಯ ಮಾಡಿದ್ದೆ. ಈ ಕಾಂಬಿನೇಷನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಮ್ಮ ಮತ್ತೆ ಊರಲ್ಲಿ ಮಾಡ್ತಾ ಇರ್ತಾರೆ, ಬಟ್ ನಾನು ಬೇರೆ ಕಾಳು ಜೊತೆ ಮಾಡ್ತೀನಿ. ಕಾಳು ಸೊಪ್ಪು, ಕೋಸು, ಹೀರೆಕಾಯಿ ಈ ಥರ. ಬಟ್ ಈ ಕಾಂಬಿನೇಷನ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಓಕೆ ಇಷ್ಟ ಆಗಿತ್ತು. ಸೊ ಅದಾದಮೇಲೆ ನಾನು ರೈಸ್ ಮಾಡಿದ್ದೆ. ರೈಸ್ ಜೊತೆ ಮುದ್ದೆನೂ ಮಾಡಿದ್ದೆ. ಬಟ್ ನನ್ನ ಮಗಳು ಮಲ್ಕೊತೀನಿ ಅಂತ ಹೇಳಿ ನಿದ್ದೆ ಬಂದಿದೆ ಅಂದಿದ್ದಕ್ಕೆ ಅವಳಿಗೆ ಫೀಡ್ ಮಾಡಿ ಮಲಗಿಸಿದ್ದೆ. ಆಮೇಲೆ ನಾನು ಮುದ್ದೆನೂ ಮಾಡಿದ್ದೆ. ಸೊ ಇದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನೈಟ್ಗೆ. ಆ್ಯಂಡ್ ಮಾರ್ನಿಂಗ್ ನನ್ನ ಮಗಳು ಇನ್ನೂ ಮಲಗಿದ್ಲು, ಎದ್ದಿರಲಿಲ್ಲ. ಸೊ ಅಷ್ಟರಲ್ಲಿ ನಾನು ಅವಳಿಗೆ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಿ ಪೋಹ ಮಾಡಿದ್ದೆ, ಹಾಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿದ್ದೆ. ಹಾಗೆ ಸ್ನ್ಯಾಕ್ಸಿಗೆ ಅವಳಿಗೆ ನಟ್ಸ್ ಎಲ್ಲ ಕೊಟ್ಟಿದ್ದೆ. ಯಾಕಂದರೆ ಅವಳು ಮಾರ್ನಿಂಗು ಸರಿಯಾಗಿ ತಿಂದಿರಲ್ಲ ಆ್ಯಂಡ್ ಹಾಲು ಕುಡಿಯಲ್ಲ. ಆ್ಯಂಡ್ ಅಲ್ಲಿ ಹೋದ್ಮೇಲಾದರೂ ಅಟ್ಲೀಸ್ಟ್ ಸ್ವಲ್ಪ ತಿನ್ನಲಿ, ಅದನ್ನು ತಿಂದಿಲ್ಲ ಅಂದರೆ ಆಪ್ಷನಲ್ ಆಗಿದ್ದಿರಲಿ ಅಂತ ಇಟ್ಟಿರ್ತೀನಿ. ಆ್ಯಂಡ್ ನನ್ನ ಕಿಚನ್ ಅಂತೂ ಫುಲ್ ಮೆಸ್ಸಿಯಾಗಿರುತ್ತೆ. ಹೀಗೆ ಇರುತ್ತೆ ನನ್ನ ಮಾರ್ನಿಂಗು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಹರಿಬರಿಯಲ್ಲಿರ್ತೀನಿ, ಅಲ್ಲೆಲ್ಲೇ ಇಟ್ಟಿರ್ತೀನಿ. ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಅವ್ರು ಹೋಗಾದಮೇಲೆ. ಸೊ ಈಗ ಅವಳಿಗೆ ಹಾಲು ಪ್ರಿಪೇರ್ ಮಾಡ್ತಾಯಿದ್ದೆ. ನಾನು ಅವಳಿಗೆ ಶುಗರ್ ಎಲ್ಲ ಹಾಕಿ ಹಾಲು ಕೊಡಲ್ಲ, ನಾರ್ಮಲಿ ಪೀಡಿಯಾಶ್ಯೂರ್ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ ಡೇಟ್ ಸಿರಪ್ ಇಲ್ಲ ಅಂದರೆ ಜಾಗ್ರಿ ಪೌಡರ್, ಇಲ್ಲ ಅಂದರೆ ಆಪ್ಷನಲಿ ಅದೆರಡೂ ಇಲ್ಲ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ರೌನ್ ಶುಗರ್ ಯೂಸ್ ಮಾಡ್ತೀನಿ. ಕಂಪ್ಲೀಟ್ಲಿ ಅವಾಯ್ಡ್, ನಾನು ಕೊಡೋದಿಲ್ಲ ಅವಳಿಗೆ ವೈಟ್ ಶುಗರ್. ಸೊ ಇದು ಆಪ್ಷನಲ್. ಅವಳ ಫೇವ್ರೇಟ್ ಗ್ಲಾಸ್ ಇದು, ಅವಳು ಇದರಲ್ಲೇ ಹಾಲು ಕುಡಿತೀನಿ ಅಂತ ಹೇಳ್ತಾಳೆ. ಸೊ ನಾನು ಇದರಲ್ಲೇ ಕೊಡ್ತೀನಿ. ನಾನು ಪ್ಲಾಸ್ಟಿಕ್ ಕೊಡಬಾರ್ದು ಅಂತಾರೆ, ಬಟ್ ಅವರು ಕೇಳಲ್ಲ, ಮಕ್ಕಳೇ ಹಾಗೆ ಅಲ್ವಾ. ಸೊ ಅವ್ರಿಗೆ ಯಾವ್ದು ಫೇವ್ರೇಟ್ ಇರುತ್ತೆ ಅವ್ರದ್ದೊಂದು ಪರ್ಟಿಕ್ಯುಲರ್ ಅದರಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದು ನನ್ನ ಹಸ್ಬೆಂಡಿಗೆ ಗ್ರೀನ್ ಟೀ ಮಾಡಿದ್ದೆ. ಅವ್ರಿಗೂ ಅಷ್ಟೇ ಗ್ರೀನ್ ಟೀ ಹಾಗೇ ಕುಡಿಬೇಕು, ಬಟ್ ತುಂಬ ಕಹಿ ಇರುತ್ತೆ, ಕಸರೆ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಜಾಗ್ರಿ ಪೌಡರ್ ಹಾಕಿರ್ತೀನಿ. ಅದು ಓಕೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಕುಡಿದ್ರೆ ಏನೂ ಆಗಲ್ಲ. ಸೊ ಇದು ಅವರಿಬ್ರಿಗೂ ಪ್ರಿಪೇರ್ ಮಾಡಿದೆ. ಮಾರ್ನಿಂಗೇ ಕುಡ್ತಿದ್ದೆ. ಬಿಸಿ ನೀರಿಗೆ ಲೆಮನ್ ಆ್ಯಂಡ್ ಹನಿ ಹಾಕ್ಕೊಂಡು ನಾನು ಕನ್ಸ್ಯೂಮ್ ಮಾಡಿದ್ದೆ. ಸೊ ಈಗ ಅವರಿಬ್ರಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವರು ಈಗ ರೆಡಿಯಾಗಿ ನನ್ನ ಮಗಳನ್ನ ರೆಡಿ ಮಾಡಿ ಬಂದರು. ಸೊ ಈಗ ನಾನು ಬಾಕ್ಸ್ ಏನು ಕಟ್ಟಿದ್ದೆ ಅದನ್ನೆಲ್ಲ ಬ್ಯಾಗಿಗೆ ಇಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪುಟಾಣಿ ಬಾಕ್ಸ್ ಇದು. ಅವಳಿಗೆ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ಓಪನ್ ಮಾಡೋದಕ್ಕೆ. ಇದು ಏರ್ ಟೈಟ್ ಕಂಟೈನರ್, ಲೀಕ್ ಆಗಬಾರ್ದು ಅಂತ ಈ ಥರ ಬಾಕ್ಸಿಗೆ ಹಾಕ್ತೀನಿ ನಾನು. ಸೊ ಹಾಗೆ ಇದವಳು ಲಂಚ್ ಬ್ಯಾಗ್ ಎಲ್ಲ ಬ್ಯಾಗಿಗೆ ಇಡ್ತಾ ಇದ್ದೆ ನಾನು. ಹಾಗೆ ಅವಳು ವಾಟರ್ ಬಾಟಲು ಇದೆ, ಅದು ಕ್ಯೂಟಾಗಿದೆ, ತುಂಬ ಚಿಕ್ಕದು, ಚೆನ್ನಾಗಿದೆ. ಸೊ ಇದೆ, ಯಾಕಂದರೆ ಈಸಿಯಾಗಿರ್ಬೇಕು ಅವರಿಗೆ ಓಪನ್ ಮಾಡೋಕ್ಕೆ, ಸ್ಟ್ರಗಲ್ ಮಾಡಬಾರ್ದು ಅಂತ ನಾನು ಈ ಥರ ಚಿಕ್ಕದು ಪ್ರಿಫರ್ ಮಾಡಿದ್ದೀನಿ. ಹಾಗೆ ಅವಳಿಗೆ ಬಿಸಿ ನೀರು ಕಾಯಿಸಿದ್ದೆ. ಯೂಶ್ವಲಿ ಅವಳಿಗೆ ನಾರ್ಮಲ್ ವಾಟರ್ ಇಲ್ಲಾಂದರೆ ಅವಳು ಚಿಲ್ಡ್ ವಾಟರ್ ಎಲ್ಲನೂ ಕುಡಿತಾಳೆ. ಎಲ್ಲನೂ ನಾನು ರೂಢಿ ಮಾಡಿಸಿದ್ದೀನಿ. ಬಟ್ ಈಗ ಸ್ವಲ್ಪ ಕ್ಲೈಮೇಟ್ ಇದ್ದಿರೋದ್ರಿಂದ ಹೋಗೋಷ್ಟರಲ್ಲಿ ಅದು ಆಲ್ರೆಡಿ ಕೂಲ್ ಡೌನ್ ಆಗಿರುತ್ತೆ. ಈಗ ನಾನು ಬಿಸಿ ನೀರು ಹಾಕಿ ಕಟ್ತಾಯಿದ್ದೆ. ಯಾಕಂದರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲಿಂದ. ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಬಿಸಿ ನೀರು ಅವಳಿಗೆ ಹಾಕಿ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.